ಕಳೆದೋಗಿದೆ. ಇದು ಜನಪ್ರತಿನಿಧಿಗಳಿಗೆ ಕೊಡಬೇಕಾಗಿರ್ತಕ್ಕಂಥ ಅವಕಾಶ. ಇದು ಹೊಸದಾಗಿ ಎಲೆಕ್ಷನ್ನೇ ಆಗಿಲ್ಲ ಅಂದರೆ ಪರವಾಗಿರಲಿಲ್ಲ. ಎಲೆಕ್ಷನ್ ಆಗಿ ಇಡೀ ರಾಜ್ಯದಾದ್ಯಂತ 1.5 ವರ್ಷಗಳ ಕಾಲ ಜನಪ್ರತಿನಿಧಿಗಳ ಹಕ್ಕನ್ನು ಕಸಿದುಕೊಳ್ಳಲಾಗಿದೆ ಬಹುಶಃ ಇದರಲ್ಲಿ. ಆದ್ದರಿಂದ ಇವತ್ತು ಬಹುಶಃ ಮತ್ತೊಮ್ಮೆ ನಮ್ಮ ಜನಪ್ರತಿನಿಧಿಗಳಿಗೆ ಅಧಿಕಾರವನ್ನು ಕೊಡ್ತಕ್ಕಂಥದಕ್ಕೆ ಇವತ್ತು ಮಾಡಿದ್ದಾರೆ. ಆದ್ದರಿಂದ ಸಂಪೂರ್ಣ ಹುಣಸೂರು ನಗರಸಭೆ ಏನಿದೆ ಇದರಲ್ಲಿ ಒಂದು ಹೊಸ ಬದಲಾವಣೆಯನ್ನು ತರಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡಿದ್ದೇವೆ. ಅಭಿವೃದ್ಧಿಯಲ್ಲಿ ಭಾಳ ಹಿಂದೆ ಉಳಿದಿದೆ. ಇವತ್ತು ನಮ್ಮ ಹುಣಸೂರು ಪಟ್ಟಣ ಭಾಳಷ್ಟು ಅಭಿವೃದ್ಧಿ ಕೆಲಸಗಳು ಬಾಕಿ ಉಳಿದಿದ್ದಾವೆ. ನಾವು ಮತ್ತು ನಮ್ಮ ಸಂಸದರು ಜೊತೆಗೆ ನಮ್ಮ ನಗರಸಭೆಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರುಗಳು ಎಲ್ಲರೂ ಜೊತೆಯಾಗಿ ನಗರಸಭೆಯಲ್ಲಿ ಜನಪರವಾದಂಥ ಆಡಳಿತವನ್ನು ಸ್ಥಾಪನೆ ಮಾಡಲಿಕ್ಕೆ ಏನೇನು ಬೇಕು ಎಲ್ಲವನ್ನು ಸಹ ನಾವು ಮಾಡ್ತೀವಿ. ಸರ್, ಈಗ ಮುಖ್ಯ ಒಂದು ನಿಮಿಷ ಸರ್, ಈಗ 13 ತಿಂಗಳಿದೆ. ಇದು ನಿಮ್ಮಲ್ಲೇನೋ ಹಂಚಿಕೆ ಆಗಿದೆಯಾ ಅಥವಾ 13 ತಿಂಗಳು ಅವರೇ ಇರ್ತಾರಾ, ಯಾವ ಥರ ಸರ್? ಈಗ ನಾವು ಅದು ಯಾವುದ್ರ ಬಗ್ಗೆನೂ ಚರ್ಚೆ ಮಾಡಿಲ್ಲ. ನಾವು ನಮ್ಮ ಸಂಸದರು ಕೂತ್ಕೊಂಡು ಚರ್ಚೆ ಮಾಡಿ ನಮ್ಮ ಎಲ್ಲ ಸದಸ್ಯರುಗಳ ಅಭಿಪ್ರಾಯವನ್ನು ಪಡೆದು ಈ ನಿರ್ಧಾರಕ್ಕೆ ಬಂದಿದ್ದೇವೆ. ಆ ರೀತಿಯಂತ